ಮೆಟ್ರೋ ದರ ಏರಿಕೆಯ ಬಗ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಬಹಳ ದೊಡ್ಡ ಜಟಾಪಟಿ ಶುರುವಾಗಿದೆ. ಸೊ ಅದರ ಏರಿಕೆ ಮಾಡೋದು ಕೇಂದ್ರ ಸರ್ಕಾರ, ಅದು ನಮ್ಮ ಕೈಯಲ್ಲಿಲ್ಲ, ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅದಕ್ಕೆ ನಾವು ಬದಲಾಗಿರ್ತೀವಿ ಅನ್ನುವಂತಹ ಲೆಕ್ಕಾಚಾರಗಳೆಲ್ಲವೂ ಕೂಡ ಇರೋದು. ಸೊ ಸಂಬಂಧಪಟ್ಟ ಹಾಗೆ ಇವತ್ತು ತೇಜಸ್ವಿ ಸೂರ್ಯ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಒಂದು ಟ್ರಂಕ್ ಅನ್ನು ಹಿಡ್ಕೊಂಡು ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಏನೂ ಇಲ್ಲ, ಖಾಲಿ ಟ್ರಂಕ್ ಅನ್ನುವ ರೀತಿಯಲ್ಲಿ ಒಂದು ಪ್ರತಿರೋಧದ ಧ್ವನಿಯಾಗಿ ಒಂದು ವಿಭಿನ್ನವಾಗಿ ಪ್ರಯತ್ನ ಪಟ್ಟರು. ಅವರನ್ನ ಪೊಲೀಸರು ಬಂಧಿಸ್ತಾರೆ. ಸೊ ಅದಾದ ಬಳಿಕೂ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಹೋಗುತ್ತೆ. ತೇಜಸ್ವಿ ಸೂರ್ಯ ಕಾರ್ಯಕ್ಕೆ ಪರಮೇಶ್ವರ್ ಮತ್ತೆ ಅನೇಕರು, ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಅವರು, ಬೇರೆ ಬೇರೆ ಹಿರಿಯ ಸಚಿವರು, ಎಲ್ಲ ಕಾಂಗ್ರೆಸ್ನ ನಾಯಕರು ವಿರೋಧವನ್ನು ವ್ಯಕ್ತಪಡಿಸುವುದಕ್ಕೆ ಪ್ರಯತ್ನ ಮಾಡಿದ್ರು. ಜೊತೆಗೆ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಿದ್ರು, ತೇಜಸ್ವಿ ಸೂರ್ಯ ಅವರ ಪರವಾಗಿ ಧ್ವನಿ ಎತ್ತಿದ್ರು ಅನ್ನೋದಾಗಿ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ಮುಖ್ಯವಾಗಿ ಈ ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿಯ ನಡುವೆ ಆಗ್ತಿರುವಂತಹ ಚರ್ಚೆ ಇದು. ಸಂಬಂಧಪಟ್ಟ ಹಾಗೆ DK ಅವರು ಕೂಡ ಮಾತನಾಡಿದ್ರು ಈ ಹಿಂದೆ. ಅದಾದ ಬಳಿಕ ತೇಜಸ್ವಿ ಸೂರ್ಯ ಕೂಡ ಮಾತನಾಡಿದ್ದಾರೆ. ಅವರಿಬ್ರು ಏನು ಮಾತನಾಡಿದ್ದಾರೆ ಅದನ್ನು ಕೇಳ್ಕೊಂಡು ಬಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತನಾಡೋಣ. ಸರ್, ತೇಜಸ್ವಿ ಸೂರ್ಯ ಅವರು ಅವ್ರು ಮಾತಾಡ್ತಾರೆ, ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಅದೇಗೆ ಇದು ಮಾಡ್ತಾರೆ. ಇನ್ನ ಅನುಭವ ಇಲ್ಲ, ಬರೀ ಟ್ವೀಟು, ಸ್ಟೇಟ್ಮೆಂಟು. ಒಂದಿನ ಏನಾದ್ರು ರಾಜ್ಯಕ್ಕೆ ಏನಾದ್ರು ದುಡ್ಡು ತೊಗೊಂಡು ಬಂದಿರೋದು ಯಾವ್ದಾದ್ರು ಇದ್ರೆ ಫಸ್ಟ್ ಮಾತಾಡ್ಬೇಕು. ಬರೀ ಖಾಲಿ ಮಾತು ಮಾಡೋದು ಬೇಡ, ಖಾಲಿ ಟ್ರೆಂಡ್ ವಿಚಾರ ಮಾಡೋದು. ಖಾಲಿ ಮಾತು ಮಾಡೋದು ಬೇಡ, ಖಾಲಿ ಟ್ರೆಂಡ್ ವಿಚಾರ ಮಾಡೋದು. ಸರಿ, ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋದು ಕೇಂದ್ರ ಸರ್ಕಾರ ಅನ್ನೋದೊಂದಿದೆ. ಅಲ್ಲಿ ಅದರ ಕಮಿಟಿಯಲ್ಲಿ ಒಂದಿಷ್ಟು ಲಾಯರ್ಸ್ ಇರ್ತಾರೆ, ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ, IAS ಮಟ್ಟದ ಅಧಿಕಾರಿಗಳಿರ್ತಾರೆ. ಅವರು ಏನು ಒಂದು ನಿರ್ಧಾರ ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಇಲ್ಲಿ ದರ ಏರಿಕೆ ಮತ್ತು ಇಳಿಸುವುದೆಲ್ಲವೂ ಕೂಡ ಮಾಡ್ತಾರೆ ಅಂತ. ಈಗ ಸೂರ್ಯ ಒಂದು ಪ್ರತಿರೋಧದ ಧ್ವನಿ ಎತ್ತಿರೋದು ಇಲ್ಲಿ ಮುಖ್ಯವಾಗಿ ಖಾಲಿ ಟ್ರಂಕ್ ಹಿಡ್ಕೊಂಡು ಹೋಗಿರೋದಂದ್ರೆ ಇದು ಸ್ವಂತಕ್ಕೆ ಒಂದೇನೋ ಒಂದು ಮಾಡ್ಕೊಂಡಿದ್ದಾರೆ. ನನಗೆ ಮೊನ್ನೆ ಅವರು DK ಹೇಳಿದ್ದು ಒಂದು ಪ್ರತಿರೋಧ ತೋರಿಸ್ತೀನಿ ಅನ್ನೋದನ್ನ ಈ ರೂಪಕ್ಕೆ ತಗೊಂಡಿದೆ ಅಷ್ಟೇ. ಅದು ವೈಯಕ್ತಿಕವಾಗಿ ನನ್ನ ತೇಜೋವಧೆ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಖಾಲಿ ಟ್ರಂಕ್ ಅವರು ಸುಮ್ಮನೆ ಪ್ರಚಾರದಲ್ಲಿ ಇರ್ತಾರೆ ಅನ್ನೋ ಥರದ್ದು ಏನು ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತೊಂದು ಟ್ರಂಕನ್ನು ತಗೊಂಡು ಹೋಗ್ಬಿಟ್ಟು ಒಂದು ಗಮನ ಸೆಳೆಯೋ ಪ್ರಯತ್ನ ಮಾಡಿದ್ದಾರೆ. ಅಂದರೆ ನೀವು ಸರ್ಕಾರದವ್ರು ಏನೂ ಇಲ್ಲ, ಖಾಲಿಯಾಗಿದ್ರಿ, ಪಂಚ ಗ್ಯಾರಂಟಿಗಳ ಮೂಲಕ ನೀವೆಲ್ಲ ಖಾಲಿ ಕೊಡ್ತಾ ಇದ್ರಿ ಅನ್ನೋ ಥರದ್ದು ಒಂದು ಏನೋ ಮಾಡಿದ್ದಾರೆ. ಅದಕ್ಕೆ ತಕ್ಕಂಗೆ ಇವರು ಕೂಡ ಭದ್ರತಾ ವ್ಯವಸ್ಥೆ ಅಡಿ ತಗೊಂಬಂದು ಅವ್ರನ್ನೊಂದು ಬಂಧಿಸಿ ಮತ್ತೆ ಬಿಡುವಂಥದ್ದು. ಅವ್ರ ಸ್ಟೇಟ್ಮೆಂಟ್ ಏನಿತ್ತು, ನನ್ನನ್ನು ಬಂಧಿಸ್ಬೋದು, ನನ್ನ ಬಾಯಿ ಬಂದ್ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದೇ ತಕ್ಕನಂಗೆ ಸುರೇಶ್ ಮತ್ತೇನೋ ಒಂದು ಹೇಳ್ತಾರೆ ಅಲ್ವಾ, ಸುರೇಶ್ದು ಏನೋ ಒಂದು ಬೈಟ್ ಹೋಯ್ತು ಮತ್ತೊಂದು ರೌಂಡ್. ಖಾಲಿ ಟ್ರಂಕ್ ತಗೊಂಡು ಡೆಲ್ಲಿಗೆ ಹೋಗಿ ನೀವು ಅಲ್ಲಿ ತುಂಬಿಸ್ಕೊಂಡು ಬನ್ನಿ ಅಂತ ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ DK ಸುರೇಶ್ ಅವರು. ಅದನ್ನು ನೋಡಿದ್ವಿ. ಇದು ಒಟ್ಟಾರೆ ಬೆಳವಣಿಗೆ ಏನಂತಂದರೆ, ಮೆಟ್ರೋ ದರ ಏರಿಕೆ ಒಂದು ಕಡೆ ಆದರೆ ಇವರ ಸ್ವಂತದ, ಇವರ ಒಳಜಗಳದ ಅಥವಾ ಇವರ ಹೊರಗಡೆ ಏನು ಮೈಕ್ ಮುಂದೆ ತೋರಿಸ್ಕೋಬೇಕು ಅನ್ನುವಂಥ ಧಾವಂತಕ್ಕೆ ಬಿದ್ದು ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಒಂದು ವಿಷಯ ಮೆಟ್ರೋ. ಆದರೆ ಮೆಟ್ರೋ ವಿಚಾರದಲ್ಲಿ ಕೇಂದ್ರದ್ದು ತಪ್ಪಿದೆ, ರಾಜ್ಯದ್ದು ತಪ್ಪಿದೆ. ₹1 ಏರಿಸ್ಕೊಂಡು ₹5 ಏರಿಸ್ಕೊಂಡು ಗರಿಷ್ಠ ಮಟ್ಟದಲ್ಲಿ ಈ ರೀತಿ ಒಂದು ವ್ಯವಸ್ಥೆಯಡಿ ಸಾರ್ವಜನಿಕರಿಗೆ ತೊಂದರೆ ಆಗುವಂತೆ ಇವತ್ತು ಮೆಟ್ರೋ ಅಂದರೆ ಸುಲಲಿತ ಸಾರಿಗೆ ಅನ್ನೋ ಥರದ್ದು ಒಂದು ವ್ಯವಸ್ಥೆ. ಮತ್ತು ಸರಿಯಾದ ಸಮಯಕ್ಕೆ ಏನಾದರೂ ತಲುಪಬೇಕು ಅಂತಂದರೆ ನಗರ ಮಟ್ಟದಲ್ಲಿ ತುಂಬ ದೊಡ್ಡ ಸಕ್ಸಸ್ಫುಲ್ ಸಾರಿಗೆ ಅದು. ಅಂಥ ಒಂದು ಸಾರಿಗೆ ಅಡಿ ಜನರನ್ನು ತಂದಾಗ ಜನರಿಗೆ ಅನುಕೂಲ ಆಗುವಂತೆ ದರಗಳನ್ನು ನಿಗದಿ ಮಾಡಬೇಕೇ ಹೊರತು ಈ ರೀತಿ ಏಕಾಏಕಿ ₹1 ₹5 ಹೆಚ್ಚುತ್ತಾ ಹೋದರೆ ಬಡವ ಆ ಸಾರಿಗೆಯ ವ್ಯವಸ್ಥೆಯನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಕೇಂದ್ರ ಮಟ್ಟದಲ್ಲೂ ಚರ್ಚೆ ಆಗಬೇಕಿದು, ರಾಜ್ಯ ಮಟ್ಟದಲ್ಲೂ ಚರ್ಚೆ ಆಗಬೇಕು. ಬರೀ ಇದು ಟ್ರಂಕ್ ಅದೇ ರೀತಿ ಖಾಲಿ ಚರ್ಚೆನೇ ಆಗಬಾರ್ದು. ಈಗ ಟ್ರಂಕೇ ತಂದಿದ್ದಾರೆ ಅವರು, ಖಾಲಿ ಟ್ರಂಕೇ ತಂದಿದ್ದಾರೆ, ನಾಳೆ ಚರ್ಚೆನೂ ಖಾಲಿ ಆಗುತ್ತೆ. ಸರ್, ಈಗ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಿರೋದು ಏನು ಕೇಳಿದ್ರೆ, ಸಂಸದ ತೇಜಸ್ವಿ ಸೂರ್ಯ ಅವರ ವಿರುದ್ಧವಾಗಿ ಒಂದು ಚರ್ಚೆ ಬರ್ತಾ ಇದೆ. ಏನು ಕೇಳಿದ್ರೆ, ಈ ಮೆಟ್ರೋ ದರ ಏರಿಕೆಗೆ ಪದೇ ಪದೇ ತೇಜಸ್ವಿ ಸೂರ್ಯ ಮಾತನಾಡ್ತಾರೆ. ಅದೇ ₹70 ₹80 ಇದ್ದಂತಹ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಎಲ್ಲ 100ಕ್ಕೆ ಹೋದ ಸಂದರ್ಭದಲ್ಲಿ ಇವ್ರು ಯಾರೂ ಮಾತೇ ಆಡಿಲ್ಲ ಅಂತ. ಸ್ವಂತ ಬಳಕೆ ಈಗ ಪೆಟ್ರೋಲ್ ಸಂಬಂಧಿಸಿದಂತೆ ಇವರು ಮಾತಾಡೋದಕ್ಕೆ ರಾಜ್ಯದ್ದು ತಪ್ಪಿದೆ ಅನ್ನೋದು ಆತನ ವಾದ. ಅದು ಒಪ್ಪತಕ್ಕಂಥದ್ದೇ. ರಾಜ್ಯದ್ದು ಒಂದಷ್ಟು ಇರುತ್ತೆ, ಇವರದ್ದು ಕೇಂದ್ರದ್ದು ಮಟ್ಟದ್ದು ಒಂದಷ್ಟು ಇರುತ್ತದೆ. ಚರ್ಚೆಗಳು ಬಂದಾಗ ಆ ವಿಚಾರ ಎತ್ತಬೇಕೇ ವಿನಃ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮೆಟ್ರೋ ದರ ಏರಿದೆ, ಮೆಟ್ರೋ ದರ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದಾರೆ. ಸೊ ಆ ವಿಚಾರ ಇಟ್ಕೊಂಡು ಮಾತ್ರ ಹೋಗಿರುವಂಥದ್ದು.
ಪೆಟ್ರೋಲ್ ದರ ಮತ್ತೆ ಏರಿದ್ರೆ ಪೆಟ್ರೋಲ್ ಸಂಬಂಧಪಟ್ಟಂಗೆ ಮಾತಾಡ್ತಾರೆ. ಇವತ್ತು ಮೆಟ್ರೋ ದರ ಏರಿದೆ, ಮೆಟ್ರೋ ಸಂಬಂಧಪಟ್ಟಂಗೆ ಹೋಗ್ತಾರೆ. ಪೆಟ್ರೋಲ್ ದರ ಏರಿಸ್ಲಿ, ಕೇಂದ್ರ ಮಟ್ಟದಲ್ಲಾದ್ರೂ ಇಲ್ಲಿ ರಾಜ್ಯದಲ್ಲಿ ಧ್ವನಿ ಎತ್ತಿದ್ರೆ, ಇಲ್ಲಿ ಎತ್ತಿದಾಗ ಅಲ್ಲಿ ಏರಿದಾಗ ಅಲ್ಲಿ ಧ್ವನಿ ಎತ್ತುತ್ತಾರೆ. ಸೊ ಈ ಮಟ್ಟಕ್ಕೆ ಕೇಂದ್ರ ಮಟ್ಟದಲ್ಲಿ ಇವ್ರುಗಳು, ನಮ್ಮ ಸಂಸದರು ಕೆಲವೊಂದು ವಿಚಾರದಲ್ಲಿ ಬಾಯಿ ಮುಚ್ಚಿ ಕೂತಿದ್ದಾರೆ. ನಮ್ಮ ಸಂಸದರು ಕರ್ನಾಟಕದಿಂದ ಆಯ್ಕೆಯಾದಂಥವರು ಕೇಂದ್ರದಲ್ಲಿ ಮಾತಾಡುವಷ್ಟು ಶಕ್ತಿವಂತರಲ್ಲ. ಇವರೆಲ್ಲ ಇಲ್ಲಿ ಏನು ಮಾತಾಡ್ತಾ ಇದ್ದಾರೋ ಅಲ್ಲಿ ಏನು BJP ವಿಚಾರದಲ್ಲಿ ಹೋಗಿ ಇಲ್ಲಿಯ ಸಮಸ್ಯೆಯನ್ನು ಹೇಳಿ ಏನೋ ತರಬಲ್ಲುವಿ ಅನ್ನುವಂಥ ನಾಯಕರುಗಳು ಇಲ್ಲಿಂದ ಹೋದವರಲ್ಲ. ಇವರು ಯಾರಿಗೂ ಅಷ್ಟೊಂದು ಸಮರ್ಥತೆ ಕಾಣಿಸ್ತಿಲ್ಲ. ಇವರು ಏನಂದ್ರೆ ಮೈಕ್ ಮುಂದೆ ಮಾತಾಡಿ ಒಂದಷ್ಟು ಬಡದಾಡ್ಕೊಳ್ಬೋದೇ ವಿನಃ ಕರ್ನಾಟಕಕ್ಕೆ ಏನೋ ತರ್ತಾರೆ ಅನ್ನುವಂಥ ಭರವಸೆಯನ್ನು ಇವರು ಇಲ್ಲಿವರೆಗೆ ಉಳಿಸ್ಕೊಂಡಿಲ್ಲ. ಇನ್ನು ಮುಂದೇನಾದರೂ ಅದರ ಬಗ್ಗೆ ಪರಿವರ್ತನೆ ಹೊಂದಿ ಏನಾದ್ರು ತರಬಹುದೇ ವಿನಃ ಇಲ್ಲಿಂದ ಹೋದ ಈಗಿನ ಸಂಸದರು ಯಾರೊಬ್ಬರು ಅಲ್ಲಿ ಹೋಗಿ ನಿಂತು ಮಾತಾಡುವಂಥವ್ರಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಅವರವರ ಲಾಭಕ್ಕೋಸ್ಕರ ಮುಖಸ್ತುತಿ ಮಾಡಿ ಕರ್ನಾಟಕಕ್ಕೆ ವಾಪಸ್ ಆಗ್ತಾ ಇದ್ದಾರೆ ವಿನಃ ಯಾರೊಬ್ಬರು ಕರ್ನಾಟಕಕ್ಕೆ ಲಾಭ ಆಗುವಂಥವನ್ನ ಮಾಡಿಕೊಂಡು ಬರ್ತಾ ಇಲ್ಲ. ಇವರು ಇಲ್ಲೇ ಖಾಲಿ ಟ್ರಂಕ್ ತೋರಿಸ್ಕೊಂಡು ಮತ್ತೊಂದು ಮಾಡಿ ಯಾರಿಗೋ ಟಾಂಗ್ ಹೊಡೆದು ಮುಗಿಸ್ಕೊಂಡು ತಮ್ಮ ಕೆಲಸ ಆಯಿತು, ಮನೆಗೆ ಹೋಗ್ತಾ ಇದ್ದಾರೆ. ರಾಮಲಿಂಗ ರೆಡ್ಡಿ ಅವರು ಈ ಖಾಲಿ ಟ್ರಂಕ್ ತೋರಿಸಿರೋದಕ್ಕೆ ಒಂದು ಟಾಂಗ್ ಕೊಟ್ಟರು ತೇಜಸ್ವಿ ಸೂರ್ಯಗೆ. ಈ ಕೇಂದ್ರ ಸರ್ಕಾರದ ಸಾಲ 200 ಲಕ್ಷ ಕೋಟಿಗೆ ತಲುಪಿದೆ, 205 ಲಕ್ಷ ಕೋಟಿಗೆ ತಲುಪಿದೆ. ಹಂಗಿರ್ಬೇಕಾದ್ರೆ ಖಾಲಿ ಟ್ರಂಕ್ ಯಾರದು? ನಮ್ಮ ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಸಾಲ ಯಾರು ಹೆಚ್ಚು ಜನರ ಮೇಲೆ ಹೊರಿಸ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯನ್ನ ರಾಮಲಿಂಗ ರೆಡ್ಡಿ ಅವರು ಮಾಡ್ತಾರೆ ಅಂತ. ಸೊ ಇಲ್ಲಿ ತೇಜಸ್ವಿ ಸೂರ್ಯ ಹೇಳೋದಕ್ಕೆ ಹೊರಟಿರೋದು, ಜನರಿಗೆ ಒಂದು ಬಿಂಬಿಸೋದಕ್ಕೆ ಹೊರಟಿರೋದು, ರಾಜ್ಯ ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ಖಾಲಿ ಆಗಿದೆ ಹಣ ಅಂತ. ಅಭಿವೃದ್ಧಿಯನ್ನ ಮಾಡಕ್ಕೆ ಹೊರಟಾಗ ಒಂದಷ್ಟು ಖರ್ಚಾಗುತ್ತೆ ಅನ್ನುವಂಥದ್ದು ಕೇಂದ್ರದ ವಾದ. ನೀವು 50,000 ಇದ್ದಾಗ ಏನು ಅಭಿವೃದ್ಧಿ ಇತ್ತು, ಈಗ ನಾವು 2,05 ಕೋಟಿ ಸಾಲದ ಹೊರೆ ಹೊತ್ತಾಗ ದೇಶದ ಅಭಿವೃದ್ಧಿ ಪಥದಲ್ಲಿ ಯಾವ ರೀತಿ ಬದಲಾವಣೆ ತಂದಿದ್ದೀವಿ ಅನ್ನುವಂಥದ್ದು ಅವರ ಇದು ಯಾರೋ ಒಬ್ಬರು ಕೂತು ಚರ್ಚೆ ಮಾಡುವಂಥದ್ದಲ್ಲ. ದೇಶ ಏನು ಮುನ್ನಡೆಸ್ತಾ ಇದ್ದಾರೋ ಆ ವಿಭಾಗದವರು ಬರಬೇಕು. ಇಲ್ಲಿರುವವ್ರನ್ನು ಕೂರಿಸಿ ಮಾತಾಡಿದಾಗ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಒಬ್ಬರು ಅಂಕಿಅಂಶ ಕೊಟ್ಟು, ನಾವಿದ್ದಾಗ 55 ಲಕ್ಷ ಇತ್ತು, 55 ಲಕ್ಷ ಇತ್ತು ನಾವು ಬಿಟ್ಟಾಗ, ನೀವು ಬಂದು 11 ವರ್ಷದಲ್ಲಿ 205 ಲಕ್ಷ ಕೋಟಿಗೆ ತಂದು ನಿಲ್ಲಿಸಿದ್ರಿ ಅಂತಂದರೆ ಈಗಿನ ಖರ್ಚು ಬೇರೆ ಇದೆ, ಈಗಿನ ವ್ಯವಸ್ಥೆ ಅಡಿ ಬೇರೆ ಖರ್ಚುಗಳಾಗುತ್ತೆ. ಹಾಗಾಗಿ ಆಗಿರಬಹುದು, ಆಗಿರೋ ಖರ್ಚನ್ನ ನೀವು 55 ಲಕ್ಷಕ್ಕಿದ್ರೆ 205 ಲಕ್ಷ ಕೋಟಿಗೆ ಬಂದ್ರಿ ಅನ್ನುವಂಥದ್ದಲ್ಲ. ಎಲ್ಲ ಒಂದು ಕಡೆ ಅಷ್ಟು ಪ್ರಶ್ನೆ ಕೇಳೋದಕ್ಕೆ ಸಂಸದ ಏನು ತೇಜಸ್ವಿ ಸೂರ್ಯ ಅದಕ್ಕೆ ಸಮರ್ಥ ಅಲ್ಲ ಉತ್ತರಿಸೋದಕ್ಕೆ. ಅದು ಕೇಳಬೇಕಾಗಿರೋದೇ ಮೇಲ್ಮಟ್ಟಕ್ಕೆ. ಯಾಕಂದರೆ ನಾನು ಹೇಳಿದಲ್ಲ, ಇವರೆಲ್ಲ ಹೋಗೋ ಮಟ್ಟ ತಲುಪೋದೇ ಇಲ್ಲ ಅಲ್ಲಿ. ಸುಮ್ಮನೆ ಇವರು ಒಂದು ಆಯ್ಕೆಯಾಗಿದ್ದಾರೆ, ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಮಾತಾಡಬೇಕು, ಇಲ್ಲಿ ಬೆಳವಣಿಗೆ ಹೊಂದೋದಕ್ಕೆ ಒಂದು ನಾಯಕ. ಬಟ್ ರಾಜ್ಯದಲ್ಲಿ ಈತನಿಗೆ ಭವಿಷ್ಯ ಇದೆ. ರಾಜ್ಯ ಮಟ್ಟದಲ್ಲಿ ಏನಾದರೂ ಕೇಂದ್ರಕ್ಕೆ ಹೋಗೋ ಬದಲು ರಾಜ್ಯದಲ್ಲಿದ್ದು ಈತನ ಪಾಂಡಿತ್ಯ ಮತ್ತು ಸಮರ್ಥಿಸ್ಕೊಳ್ಳೋ ರೀತಿ ಇವೆಲ್ಲವೂ ರಾಜಕೀಯಕ್ಕೆ ತುಂಬ ದೊಡ್ಡ ಮಟ್ಟದ ಬೆಳವಣಿಗೆ ಹೊಂದುವಂಥ ಸಾಧ್ಯತೆ ಇರುತ್ತೆ. ಇವ್ರನ್ನೇನೋ ತುಂಬ ತೆಗೆದುಹಾಕುವಂಥ ವ್ಯಕ್ತಿನೂ ಅಲ್ಲ. ಬಟ್ ಮೋದಿ ಬಿಜೆಪಿಯ ವರ್ಚಸ್ಸಲ್ಲಿ ಹಂಗಿದೆ, ಅಲ್ಲಿ ಯಾವುದಕ್ಕೂ ಬೆಲೆ ಇಲ್ಲ. ಸೂರ್ಯನ ಎದುರುಗಡೆ ನೀವು ಟಾರ್ಚ್ ಇಡಂಗೆ ಆಗುತ್ತೆ, ಏನು ವರ್ಕ್ ಆಗಲ್ಲ. ಬಟ್ ಮೋದಿ ತೇಜಸ್ವಿ ಸೂರ್ಯನಂತಹ ನಾಯಕರು ಕೇಂದ್ರಕ್ಕೆ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದಾರೆ ಅಂತ ಆಗ್ಲಿ